ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ ಕಡಪಟ್ಟಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಅವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 1ರ ಪೂರ್ವಭಾವಿ ಸಭೆ ಜರುಗಿತು. ಸಭೆಯಲ್ಲಿ ತಾಲೂಕು ಪಂಚಾಯಿತಿಯ ಇಒ ಸಚಿನ್ ಮಾಚಕ್ನೂರ್, ಉಪ ತಹಶೀಲ್ದಾರ್ ಕೆವೈ ಬಿದ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್, ಕೆಎಸ್ಆರ್ಟಿಸಿ ಎಸ್ಒಎಆರ್ ತೇಲಿ ಹಾಗೂ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಸಂಗಮೇಶ್ ಬಿಜಾಪುರ್ ಅವರು ಭಾಗವಹಿಸಿ ಪರೀಕ್ಷೆ ವ್ಯವಸ್ಥೆ, ಶಿಸ್ತು ಹಾಗೂ ಅಗತ್ಯ ಸಿದ್ಧತೆಗಳ ಕುರಿತು ವಿವರವಾಗಿ ಮಾಹಿತಿ ನೀಡಿ ಮಾತನಾಡಿದರು. ಸಭೆಯಲ್ಲಿ ಸಂಗಮೇಶ್ ಬಿರಾದಾರ್ ಅವರು ಸ್ವಾಗತಿಸಿದರು. ಆರ್ಎಸ್ ತಳ್ಳಿ ಅವರು ನಿರೂಪಣೆ ಮಾಡಿ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಮಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದಂತೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸಾರಿಗೆ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳು ಉದ್ಭವವಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮತ್ತು ಶಾಂತಿಯುತವಾಗಿ ಪರೀಕ್ಷೆಗಳನ್ನು ನಡೆಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅದು ಸರಿಯಾಗಿ ಹಾಕಿ ಯಾರಿಗೆ ಒಪ್ಪಿಸ್ಬೇಕು, ಟೆಕ್ನಿಷಿಯನ್ಸ್ ಕರೆಕ್ಟಾಗಿ ಈಗಿನ ಫಿಕ್ಸ್ ಮಾಡ್ಕೊಂಡು ಕೊಡ್ಬೇಕು. ಆ ಟೈಮ್ದಾಗ ಓಡಾಡಿದ್ರೆ ಆಗಲ್ಲ, ಮತ್ತು ಆಮೇಲೆ ಪ್ರಾಬ್ಲಮ್ ಮಾಡ್ಕೊಳ್ತೀವಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಭಾಳಷ್ಟು ಪೂರ್ವ ತಯಾರಿಯನ್ನು ಮಾಡಿದಿರಿ ಮತ್ತು ಮಕ್ಕಳಿಗೆ ಭಾಳಷ್ಟು ತಯಾರಿಯನ್ನು ಮಾಡಿಸಿದಿರಿ. ಭಾಳಷ್ಟು ನಮ್ಮ ಡಿ ಒ ಕೂಡ ಪ್ರಯತ್ನ ಪಟ್ಟು ಭಾಳಷ್ಟು ತಯಾರಿಯನ್ನು ಮಾಡಿದ್ದಾರೆ, ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಏನಾಗ್ತದೆ, ನಾವೊಂದು ತಯಾರಿಯನ್ನು ಮಾಡ್ಕೊಳ್ಳುವಂಥ ಅಂತ ಮುಗೀತೀಗ. ಯಾಕಂತಂದರೆ 18ನೇ ತಾರೀಕಿಂದ ನಾವು ಏನಿದ್ರು ಯುದ್ಧ ಸ್ಟಾರ್ಟ್ ಆಗ್ತಾಗಿದೆ. 18ನೇ ತಾರೀಕಿಂದ ಪ್ರಥಮ ಭಾಷೆ ಪರೀಕ್ಷೆ ಸ್ಟಾರ್ಟ್ ಆಗುವಂಥ ಅಂತ ಇದೆ. ಈ ಒಂದು ಪರೀಕ್ಷೆಯ ಬಗ್ಗೆ ಈಗಾಗಲೇ ಲಾಸ್ಟ್ ಇಯರ್ ಫಲಿತಾಂಶವನ್ನು ನೋಡಿದಾಗ ಕೂಡ ಜಿಲ್ಲೆಗೆ ನಾವು ಜಮಖಂಡಿ ತಾಲೂಕು ಪ್ರಥಮವಾಗಿ ಇದೆ. ಅದು ಎಲ್ಲದಕ್ಕೂ ಕೂಡ ಅಭಿನಂದನೆಯನ್ನು ಮತ್ತೊಮ್ಮೆ ತಿಳಿಸ್ತೀನಿ. ಇದು ವರ್ಷ ಕೂಡ ಮತ್ತೆ ನಮ್ಮ ತಾಲೂಕು ವರ್ಷ ಕೂಡ ಪ್ರಥಮ ಬಂದು ಹ್ಯಾಟ್ರಿಕ್ ಆಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಸಭೆಗೆ ಮೂಲಕ ತಿಳಿಸ್ತಾ ಇದ್ದೀನಿ.